ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಆಶಾಸ್ ಕಿಚನ್ ವೈಬ್. ನಾವಿವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ನಾವಿಲ್ಲಿ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಇಲ್ಲಿರೋ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು ಮತ್ತು ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಮಿಕ್ಸರ್ ಗ್ರೈಂಡರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸೋಂಪು, ಹಾಗೆ ಸ್ವಲ್ಪ ಸ್ಪೈಸಸ್ಸು, ಚಕ್ಕೆ ಒಂದೆರಡು ಪೀಸು, ಲವಂಗ ಒಂದೆರಡು ಮೂರು, ಮತ್ತು ಆನಿಯನ್ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕ್ಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ ತೊಗೊಂಡು ಸ್ಟವ್ ಹಚ್ತಾ ಇದ್ದೀನಿ. ಸ್ವಲ್ಪ ಕುಕ್ಕರ್ ಹೀಟ್ ಆದ ತಕ್ಷಣ ಆಯಿಲ್ ಹಾಕಿದ್ದೇನೆ. ನೆಕ್ಸ್ಟು ಪಲಾವ್ ಎಲೆ, ಅನಾನಸ್ ಹೂವು, ಮರಾಠಿ ಮೂಗು, ಯಾಲಕ್ಕಿ, ಒಂದೆರಡು ಪೀಸ್ ಇಲ್ಲೂ ಚಕ್ಕೆ ಲವಂಗ ಸ್ಪೈಸಸ್ ಹಾಕ್ತಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಬೇಕು, ನೀಟಾಗಿ ಬ್ರೌನ್ ಆಗಬೇಕು. ಬ್ರೌನ್ ಆದ ತಕ್ಷಣ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊಗೆ ಸ್ವಲ್ಪ ಸಾಲ್ಟು ಸೇರಿಸ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಚೆನ್ನಾಗಿ ಟೊಮೊಟೊ ಸಹ ಫ್ರೈ ಆಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಟೊಮೊಟೊ ಫ್ರೈ ಆದಮೇಲೆ ನಾನು ನೆಕ್ಸ್ಟು ಗ್ರೈಂಡ್ ಮಾಡಿಟ್ಕೊಳ್ಳೋದಂತ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ಪೈಸಸ್ ಎಲ್ಲ ಹಾಕಿ ಪೇಸ್ಟ್ ಮಾಡೋದಂತ ಮಸಾಲೆ ಪೇಸ್ಟು ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿ. ನೋಡಿದ್ರೇ ಗೊತ್ತಾಗುತ್ತೆ ಚೆನ್ನಾಗಿ ಆಗ್ತಾಯಿದೆ ಅಂತ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಪುದೀನ ಸೊಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇದೆಲ್ಲ ನೀರಿನಂಶ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಎಲ್ಲ ಹೋಗಿದೆ, ನೀಟಾಗಿ ಫ್ರೈ ಆಗ್ತಾಯಿದೆ. ನಾನಿವಾಗ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ 1.5 kg ಚಿಕನನ್ನು ತೊಗೊಂಡಿದ್ದೀವಿ. ಚಿಕನ್ಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಸಾಲ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿ ನೀಟಾಗಿದೆ. ಮಸಾಲೆ ಚಿಕನ್ ಎಲ್ಲ ಹೊಂದ್ಕೊಳ್ಬೇಕು, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೋಡಿಕೊಂಡು ಅಚ್ಕಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ. ಇವಾಗ ಮೊಸರು ಆ್ಯಡ್ ಮಾಡ್ತಾಯಿದ್ದೀವಿ. ಮೊಸರು ಚಿಕನ್ ಸಾಫ್ಟ್ ಆಗುತ್ತೆ ಹಾಕೋದ್ರಿಂದ. ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟ್ ಆಗುತ್ತೆ. ನೋಡಿ ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 2 ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ
4.5 ಗ್ಲಾಸ್ ವಾಟರ್ನ ಹಾಕಿದ್ದೀನಿ. ನೋಡಿ ಇವಾಗ ಅಕ್ಕಿನ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ವಾಟರ್ ಆದಮೇಲೆ ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಬಿಡಬೇಕು. ನೀರು ನೋಡಿ ಕುದಿ ಬರ್ತಾ ಇದೆ. ಈ ಕುದಿ ಬರೋ ಟೈಮಲ್ಲಿ ನಾನು ಚೆನ್ನಾಗಿ ಕುದೀತಾ ಇದ್ದೀನಿ ನೋಡಿ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಬಾಸುಮತಿ ರೈಸ್ ತೊಗೊಂಡಿದ್ದೀವಿ, ನೀವು ಯಾವುದಾದ್ರೂ ರೈಸ್ ತೊಗೊಂಡು ಮಾಡ್ಕೊಬೋದು, ಚೆನ್ನಾಗಾಗುತ್ತೆ ಬಿರಿಯಾನಿ. ರೈಸ್ ಹಾಕಿ ಜಾಸ್ತಿ ತುಂಬ ತಿರುಗಿಸ್ಬೇಡಿ, ಅಕ್ಕಿ ಹುರಿದಾಗುತ್ತೆ. ಉದ್ರಾಗಿ ನೀಟಾಗಿ ಬರಬೇಕು ಅಂದರೆ ತುಂಬ ತಿರುಗಿಸ್ಬಾರ್ದು. ನೋಡಿ 1 ಟೈಮ್ 2 ಟೈಮ್ ಅಷ್ಟೇ ಸಾಕು. ತಳ ಹಿಡಿದಂಗೆ ನೋಡ್ಕೊಂಡು ತಿರುಗಿಸ್ಕೊಳ್ಳಿ. ನೋಡಿ ಈಗ ಇಷ್ಟಾದಮೇಲೆ ನಾನು ದಮ್ ಕಟ್ಟೋಕ್ಕೆ ರೆಡಿ ಮಾಡ್ತೀನಿ. ಇಷ್ಟು ಸಾಕು ಕನ್ಸಿಸ್ಟೆನ್ಸಿ ಆಗಿದೆ. ತವ ಇಡ್ತಾಯಿದ್ದೀನಿ. ಡೈರೆಕ್ಟ್ ಇಟ್ಟರೆ ಸಿಗದೋಗ್ಬಿಡುತ್ತೆ, ತಳ ಹಿಡಿಯುತ್ತೆ. ಹಾಗಾಗಿ ತವ ಇಟ್ಟು ಕುಕ್ಕರ್ ಇಟ್ಟು ಲೋ ಫ್ಲೇಮ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ಕ್ಲೋಸ್ ಮಾಡಿ ಸಿಮ್ ಮಾಡಿ ಬಿಟ್ಬಿಡಿ. ಒಂದು 5 to 10 ಮಿನಿಟ್ಸ್ ತನಕ 5 to 8 ಮಿನಿಟ್ಸ್ ತನಕ ಸ್ಲೋ ಮಾಡಿಬಿಡಿ. ನೋಡಿ ಇವಾಗ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಸಹ. ನೀವು ಈ ಥರ ರುಚಿಯಾದ ಬಿರಿಯಾನಿನ ಮಾಡ್ಕೊಳ್ಳಿ.